ವಿಶ್ವದಾದ್ಯಂತ ಕೊರೋನಾ ಎಂಬ ಮಹಾಮಾರಿ ಉಂಟುಮಾಡಿದ ತೊಂದರೆಗಳು ಒಂದೆರಡಲ್ಲ. ಕರ್ನಾಟಕದಲ್ಲಿ ಕೊರೋನಾ ಅವಧಿಯಲ್ಲಿ ಹಲವು ಕುಟುಂಬಗಳು ನೆಲೆ ಕಳೆದುಕೊಂಡಿದ್ದವು. ಇಂತಹ ಕುಟುಂಬಗಳ ಪೈಕಿ ತಿಪಟೂರಿನ ಹಳೇಪಾಳ್ಯ ಮೂಲದ ತಾರಾ ಅವರ ಕುಟುಂಬವೂ ಒಂದು. ಪಾರಂಪರಿಕವಾಗಿ ಬಂದ ಮಗ್ಗದ ಕಾಯಕದಲ್ಲಿ ಬದುಕು ನಡೆಸುತ್ತಿದ್ದ ತಾರಾ ಅವರಿಗೆ ಕೊರೋನಾ ಮಹಾಮಾರಿ ಸಂದರ್ಭ 6 ಜನರ ಬದುಕು ನಡೆಸುವುದು ಕಷ್ಟಕರವಾಗಿತ್ತು. ಇದಲ್ಲದೆ ಪತಿಯ ಆರೋಗ್ಯವು ಕೈಕೊಟ್ಟಿದ್ದರ ಪರಿಣಾಮ ತಾರಾ ಅವರ ಬದುಕು ಶೋಚನೀಯವಾಗಿತ್ತು. ಕೊರೋನಾ ಟೈಮಲ್ಲಿ ಮಗ್ಗದ್ದು ತಗೊಂಡಾಗ ಮಗ್ಗ ರನ್ ಆಗ್ತಿದ್ವು. ಅವಾಗ ಕೊರೋನಾ ಟೈಮಲ್ಲಿ ವ್ಯಾಪಾರ ಎಲ್ಲ ಡಲ್ ಆಯಿತು. ಸೀರೆ ಎಲ್ಲ ತೊಗೊಂಡು ಹೋಗ್ತಿರ್ಲಿಲ್ಲ ನಾವು ಬೆಂಗಳೂರಿಗೆ. ಅವಾಗ ಸೀರೆ ಎಲ್ಲ ಸ್ಟಾಕ್ ಇದ್ವು, ಯಾರು ಕೆಲಸನೂ ಮಾಡ್ತಿರ್ಲಿಲ್ಲ. ಹಂಗೆ ಸ್ಟಾಪ್ ಆಯಿತು, ವ್ಯವಹಾರ ಎಲ್ಲ ಸ್ಟಾಪ್ ಆಗಿತ್ತು. ಮತ್ತು ನಾವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿತ್ತು ನಮಗೆ. ಈಗ ಕಳೆದ ಒಂದೂವರೆ ವರ್ಷದ ಹಿಂದೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಅವರಿಗೆ ಹುಷಾರಿಲ್ದಂಗಾಗಿ ಮತ್ತೆ ಅವರು 6 ತಿಂಗಳು ಕೆಲಸ ಮಾಡೋದು ಬಿಟ್ಟರು. ಆ ಕೆಲಸ ಮಾಡೋದು ಬಿಟ್ಮೇಲೆ ನಾವು ಇದ್ದಿದ್ದು ಬಂಡವಾಳ ಎಲ್ಲ ಈಗ ಮನೇಲಿ 6ರಿಂದ 7 ಜನ ಎಲ್ಲ ಇದ್ದು ಅವ್ರ ಊಟದ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಮತ್ತೆ ಎಲ್ಲ ಬಂಡವಾಳ ಫುಲ್ಲು ಖಾಲಿ ಆಯಿತು. ಯಾರೂ ಕೆಲಸ ಮಾಡೋರಿರಲಿಲ್ಲ ಮನೇಲಿ. ನಮ್ಮ ಮನೆಯವ್ರೊಬ್ಬರೇ ಕೆಲಸ ಮಾಡ್ತಿದ್ದಿದ್ದು. ನಮಗೆ ಜೀವನ ಮಾಡೋದಕ್ಕೂ ಕಷ್ಟ ಆಗೋಯ್ತು ಅವಾಗ. ಈ ಸಂಕಷ್ಟದ ಸಮಯದಲ್ಲಿ ತಾರಾ ಅವರ ಕೈ ಹಿಡಿದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವರ ಮಗ್ಗ ಘಟಕಕ್ಕೆ ಬಂಡವಾಳದ ಜೊತೆಗೆ ಕೊರೋನಾ ಅವಧಿಯಲ್ಲಿ ತುರ್ತು ಸಾಲ ನೀಡಿದ್ದರ ಪರಿಣಾಮ ಮುಚ್ಚಬೇಕಾದ ಮಗ್ಗ ಘಟಕ ಮತ್ತೆ ಆರಂಭ ಕಂಡು ಇಂದು ಇವರ ಬದುಕಿಗೆ ನೆರವಾಗಿದೆ. ಪ್ರತಿ ಜರಿಸೀರೆಯ ನೇಯ್ಗೆಯಲ್ಲಿ ಸರಿಸುಮಾರು 1,000 ರೂಪಾಯಿಗಳಷ್ಟು ಸಂಪಾದನೆ ಮಾಡುವ ಇವರು ಕಚ್ಚಾ ವಸ್ತುಗಳನ್ನ ಬೆಂಗಳೂರಿನಿಂದ ಕೊಂಡು ತಂದು ಪುನಃ ಬೆಂಗಳೂರಿಗೆ ಸಿದ್ಧವಾದ ಉಡುಪನ್ನ ಮಾರಾಟ ಮಾಡುತ್ತಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಸಕ್ರಿಯ ಸದಸ್ಯರಾಗಿರುವ ತಾರಾ ಅವರು ಜೀವನದ ಹಲವು ಸಂಕಷ್ಟದ ಸನ್ನಿವೇಶ ಎದುರಿಸುವಲ್ಲಿ ಈ ಕಾರ್ಯಕ್ರಮ ನೀಡಿದ ತಿಳುವಳಿಕೆ ವರದಾನವಾದ ಬಗ್ಗೆ ಹೇಳುವುದು ಹೀಗೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇವ್ರಿಗೆ ಮಕ್ಕಳಾಗಲಿಲ್ಲ. ಇಂಥ ಎಲ್ಲ ಅಯ್ಯೋ ಎಂಥರನ್ನು ಮದುವೆ ಮಾಡ್ಕೊಂಡ್ರು, ಮದುವೆ ಮಾಡಿದ್ವು ಅಂತ ಎಲ್ಲ ಬೇರೆಯವರೆಲ್ಲ ಮಾತಾಡಿದ್ರು. ಯಾಕೆ ಇನ್ನು ಬೇರೆ ಹುಡುಗಿನೇ ತಂದು ಮಾಡ್ಕೋಬೋದಾಯ್ತು, ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ, ಎಂಥ ಹುಡುಗಿನ ಮದುವೆ ಆದವು, ಮದುವೆ ಆದಮೇಲೆ ಹಿಂಗಾಯಿತು ಅಂತ ಅನ್ನೋ ಅಷ್ಟೆಲ್ಲ ಇತ್ತು. ನಮ್ಮ ಜ್ಞಾನ ವಿಕಾಸದಲ್ಲಿ ಮೇಡಮ್ ಒಂದಿನ ಇದು ಮಾಡಿದ್ರು, ಅದೃಷ್ಟ ಮಹಿಳೆ ಅಂತೇಳಿ ಇದನ್ನು ತೆಗೆದ್ರು, ಒಂದು ಲೆಟರ್ ಡಬ್ಬದಲ್ಲಿ ಹಾಕಿ ಅದರಲ್ಲಿ ನನ್ನ ಹೆಸರು ಬಂತು. ನನಗೆ ಅವತ್ತು ಇಷ್ಟು ಜನ ನನಗೆ ಮಕ್ಕಳಾಗಿದ್ದು ಲೇಟಾಗಲ್ವಾ, ಅವಾಗೆಲ್ಲ ಅಷ್ಟು ಜನ ದೂರ ಮಾತಾಡೋರು, ಇನ್ಸ್ಟೂರಾಗಿ ಮಾತಾಡೋರು, ಹಿಂಗೆಲ್ಲ ಮಾತಾಡೋರು. ನಾನು ಹುಟ್ಟಿದಾಗಿಂದ ಮೋಸ್ಟ್ಲಿ ಅದೇ ಫಸ್ಟ್ ಅನಿಸುತ್ತೆ ನನಗೆ ಅದೃಷ್ಟ ಮಹಿಳೆ ಅಂತ ಹೇಳಿ. ನಮ್ಮ ಜ್ಞಾನ ವಿಕಾಸದಲ್ಲಿ ಲೆಟರ್ ತೆಗೆದು ಸತೀಶ್ ಸುವರ್ಣ ಸರ್ ಮೇಡಮ್ ರೆಡಿ ಮಾಡಿಕೊಟ್ಟು ಪದ್ಮಾವತಿ ಮೇಡಮ್ ಎಲ್ಲರದ್ದು ಚೀಟಿ ಹಾಕಿ ಇದು ಮಾಡಿದ್ರು. ಅದರಲ್ಲಿ ಹೆಸರು ಬಂದಾಗ ನನ್ನ ಹೆಸರು ಬಂತು. ನನಗೆ ಅವತ್ತು ನಾನು ಅಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಾನು ಇಷ್ಟು ದಿನ ನನ್ನ ಜೀವನದಲ್ಲಿ ನನಗೆ ಅದೃಷ್ಟ ಮಹಿಳೆ ಅಂತ ಯಾರೂ ಹೇಳಿಲ್ಲ, ಇವಳಿಂದ ಇಷ್ಟು ಅದೃಷ್ಟ ಆಯಿತು ಅಂತ ಹೇಳೇ ಇರಲಿಲ್ಲ, ನೆಗೆಟಿವ್ ಆಗಿತ್ತು. ಅವತ್ತು ಮಾತ್ರ ನನಗೆ ಸಖತ್ತು ಖುಷಿ ಆಯಿತು ಮೇಡಮ್. ಅವತ್ತು ನನಗೆ ಪ್ರೈಸ್ ಕೊಟ್ಟರು. ನಾನು ಅದರಲ್ಲಿ ನನ್ನ ಮಕ್ಕಳು ಒಡವೆ ಹಾಕಿಟ್ಟಿದ್ದೀನಿ ಆ ಬಾಕ್ಸಲ್ಲಿ. ಸ್ವಉದ್ಯೋಗ ತರಬೇತಿ ಮಾಡಿಕೊಂಡು ಸೀರೆ ಕುಚ್ಚು ಕಟ್ಟೋದು ಮಾಡ್ತಾರೆ. ಇಲ್ಲ ಪ್ರತಿಯೊಂದು ಆ ಜ್ಞಾನ ವಿಕಾಸ ಇರೋದ್ರಿಂದನೇ ಎಷ್ಟೋ ಜನ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಿದ್ದಾರೆ. ಪೂಜ್ಯರು ಇದು ಸಂಸ್ಥೆ ಅಂತೇಳಿ ಜ್ಞಾನ ವಿಕಾಸ ಅಂತೇಳಿ ಅಮ್ಮನವರು ಮಾಡಿಲ್ಲ ಅಂದಿದ್ರೆ ಎಷ್ಟೊಂದು ಜನ ಮಹಿಳೆಯರು ಸಬಲೀಕರಣ ಆಗ್ತಾನೆ ಇರಲಿಲ್ಲ. ಕೊರೋನಾ ಟೈಮಲ್ಲಿ ಯಾರು 1 ರೂಪಾಯಿ ಸಾಲ ಕೊಡಂತ ಇರಲಿಲ್ಲ, ಯಾರೂ 1 ರೂಪಾಯಿ ಸಾಲ ಕೊಡ್ತಿರ್ಲಿಲ್ಲ ನಮಗೆ. ಅಂಥ ಟೈಮಲ್ಲಿ ನಾವು ಹಿಂಗೆ ಮಗ್ಗ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತೇಳಿ ತುರ್ತು ಸಾಲ ಅಂತ 25,000 ಸಾಲ ಕೊಟ್ಟರು. ಆಮೇಲೆ 2 ಲಕ್ಷ ಸಾಲ ತೊಗೊಂಡು ಮತ್ತೆ ನಾವು ಅಭಿವೃದ್ಧಿ ಆದ್ವಿ. ಆ ಕೊರೋನಾ ಟೈಮಲ್ಲಿ ನಮ್ಮ ಹತ್ರ 3 ಮಿಷಿನ್ ಇದ್ವು, ಈ ಥರದ್ದು 3 ಮಿಷಿನ್ ಇದ್ವು. ಮಗ್ಗದಕ್ಕೋಸ್ಕರನೇ ಬಂಡವಾಳ ಮಾಡ್ಕೊಂಡಿದ್ವು. ಇದೇ ಇಲ್ಲ ಅಂದಮೇಲೆ ನಮ್ಗೆ ಜೀವನ ಆಗ್ತಿರ್ಲಿಲ್ಲ. ಅಂಗಡಿಯಲ್ಲಿ ಸೀರೆ ತೊಗೊಳ್ತಾ ಇರಲಿಲ್ಲ. ನಮ್ಮದು ಕಟ್ಟೋ ಸಾಲದಕ್ಕೆ ಸ್ವಲ್ಪ ಕಡಿಮೆ ಕಂತು ಮಾಡಿಕೊಟ್ರು ಆ ಟೈಮಲ್ಲಿ. ಮತ್ತು ಈ ಮಗ್ಗ ರನ್ ಆಗೋ ಟೈಮಲ್ಲಿ ನಮ್ಮ ಹತ್ರ ಬಂಡವಾಳ ಇರಲಿಲ್ಲ. ಆ ಬಂಡವಾಳಕ್ಕೋಸ್ಕರ ನಮಗೆ ಮತ್ತೆ 2 ಲಕ್ಷ ಸಾಲ ತೊಗೊಂಡ್ವಿ ನಾವು ಸಂಘದಲ್ಲಿ. ಆ 2 ಲಕ್ಷ ಸಾಲ ತೊಗೊಂಡು ಮತ್ತೆ ಬಂಡವಾಳ ಹಾಕ್ಕೊಂಡು ಮತ್ತೆ
ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ. ಇದುವರೆಗೂ ಅದೇ ಇದರಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ. ಈ ನಮಗೆ 4 ಲಕ್ಷ ನಾವು ಅಷ್ಟೊಂದು ಕೊರೋನಾದಲ್ಲೂ ಕಷ್ಟ ಇತ್ತು. ಯಾರಾದರೂ 10 ರೂಪಾಯಿ ಕೊಡ್ರಿ ಅಂದರೆ ಇವರಿಗೇನು 10 ರೂಪಾಯಿ ಕೊಡೋದು, ಯಾರು ವಾಪಸ್ ಕೊಡ್ತಾರಾ ಇಲ್ವೋ ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಯಾರು ಕೊಡಲ್ಲ ಮೇಡಮ್, ಯಾರು ಕೊಡ್ತಾರೆ? 10 ರೂಪಾಯಿ 100 ರೂಪಾಯಿ ಕೇಳಿದ್ರು ಕೊಡಲ್ಲ, 10 ರೂಪಾಯಿ ಕೇಳಿದ್ರು ಕೊಡಲ್ಲ ಅಂತ ನಮ್ಮದು ಸಂಸ್ಥೆಯಲ್ಲಿ 2 ಲಕ್ಷ ಸಾಲ ಕೊಟ್ಟರು ಕೊರೋನಾ ಟೈಮಲ್ಲಿ. ಆ ಸಾಲ ನಮಗೆ ಕಡಿಮೆ, ಅದು 14% ಬಡ್ಡಿ ಕಡಿಮೆ, ಯಾರು ಸಾಲ ಕೊಡಲ್ಲ. ಈ 10 ರೂಪಾಯಿ 20 ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋ ಜನಗಳು 2 ಲಕ್ಷ ಸಾಲ ಯಾರು ನಂಬಿ ಕೊಡ್ತಾರೆ? ನಮಗೆ ಬರೋದು ಸಂಘದ ಭದ್ರತೆಯಿಂದ ಬರ್ತಿರೋದು. ನಾವು ಸಂಘದಲ್ಲಿ ಇರೋದ್ರಿಂದನೇ ನಾವು ಸಾಲ ತಗೊಳಕ್ಕಾಗಿದ್ದು, ಸಾಲ ಅಭಿವೃದ್ಧಿ ಮಾಡ್ಕೊಳಕ್ಕಾಗ್ತಿರೋದು. ನಾವು ಯಾವುದೇ ಸಂಘದಲ್ಲಿ ಇಲ್ಲ ಅಂದಿದ್ದು, ನಾವು ಧರ್ಮಸ್ಥಳ ಸಂಘದಲ್ಲಿ ಇಲ್ಲ ಅಂದಿದ್ರೆ ನಮಗೆ ಬೇರೆ ಯಾರು 2 ಲಕ್ಷ ಸಾಲ ಕೊಡ್ತಿರ್ಲಿಲ್ಲ. ಕಂತು ರಿಯಾಯಿತಿ ಮಾಡಿಕೊಟ್ರು, ನಮಗೆ ಲಾಭಾಂಶ ಅಂತ ಹೇಳ್ಕೊಟ್ರು. ಅವಾಗ ನನಗೆ ನನ್ನ ಸಂಘದಲ್ಲಿ ಒಬ್ಬೊಬ್ಬರಿಗೆ 10ರಿಂದ 10,700 ರೂಪಾಯಿ ಒಬ್ಬೊಬ್ಬರ ಮೆಂಬರಿಗೆ ಲಾಭಾಂಶ ಬಂತು. ನನ್ನ ಉಸಿರು ಇರೋವರೆಗೂ ನಾನು ಸಂಸ್ಥೆ ಮರೆಯಲ್ಲ. ಕರ್ನಾಟಕದ ಮೂಲೆ ಮೂಲೆಗೆ ವಿಸ್ತರಿಸಿ ಹೆಮ್ಮರವಾಗಿ ಬೆಳೆದು ನಿಂತಿರುವ ಗ್ರಾಮಾಭಿವೃದ್ಧಿ ಯೋಜನೆ ತಾರಾ ಅವರಂತ ಹಲವು ಹೆಣ್ಣು ಮಕ್ಕಳ ಕನಸಿನ ಸೊಡರಿಗೆ ಬೆಳಕಾಗಿದೆ. ಅಂತೆಯೇ ಈ ಹೆಣ್ಣು ಮಕ್ಕಳ ಸಾಧನೆಯ ನಿಷ್ಕಲ್ಮಶ ನಗು ಯೋಜನೆಯ ಬದುಕಿಗೆ ಉಸಿರಾಗಿದೆ.